ಸಾಯಂಕಾಲ ಬೆಳಗ್ಗೆ 4:37ಕ್ಕೆ ಶಿರ್ಸಿಯಿಂದ ಹೊರಟು ಇಲ್ಲಿ 7 ಗಂಟೆಗೆ ಬೈತ್ಕೂಲ್ ಬಂದರಿಗೆ ಬಂದಿದ್ವಿ. ಆಗ್ಲೇ ಬಂದೋಬಸ್ತಿಗೆ ಅಥವಾ ಪ್ರೊಟೆಕ್ಷನ್ನಿಗೆ ಅಂತ ಪೂರ್ತಿ ಪೊಲೀಸ್ ಪಡೆ ಆಗಲಿ ಅಥವಾ ಹೋಮ್ ಗಾರ್ಡ್ಸ್ ಆಗಲಿ ಅಥವಾ ನೇವಿಯವರಾಗಲಿ ಎಲ್ಲ ಇದ್ದಾರೆ ಇಲ್ಲಿ. ಅಷ್ಟೊಂದು ಒಳ್ಳೆ ವ್ಯವಸ್ಥೆ ಮಾಡ್ತಾರೆ ಪ್ರತಿ ವರ್ಷನೂ. ತುಂಬ ಒಳ್ಳೆ ವ್ಯವಸ್ಥೆ ಇದೆ. ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ ಅಥವಾ ಕೂತ್ಕೊಳ್ಳಿಕ್ಕೆ ಇಲ್ಲೆಲ್ಲ ಚೇರ್ ಇದೆ. ಮತ್ತು ಬಂದವರದ್ದು ಆಧಾರ್ ಕಾರ್ಡ್ ಎಲ್ಲ ನೋಡಿ ಇಲ್ಲಿ ಎಂಟ್ರಿನೂ ಕೂಡ ಮಾಡ್ಕೊಳ್ತಾರೆ, ಯಾರ್ಯಾರು ಹೋಗಿದ್ದಾರೆ ಅನ್ನುವಂಥದ್ದು. ಇದೆಲ್ಲ ಒಂದು ಸುರಕ್ಷತೆ ದೃಷ್ಟಿಯ ವ್ಯವಸ್ಥೆಗಳು. ಪ್ರತಿಯೊಬ್ಬರಿಗೂ ಒಂದು ಆಂಬ್ಯುಲೆನ್ಸ್ ಕೂಡ ಇದೆ ನೋಡಿ. ಹಾಗೆ ಪ್ರತಿಯೊಬ್ಬರಿಗೂ ಲೈಫ್ ಜಾಕೆಟ್ ಕೊಡ್ತಾರೆ ಇಲ್ಲಿ. ಇಲ್ಲೇ ಕಾರವಾರ ತಾಲೂಕ್ ಪರ್ಷಿಯನ್ ಬೋಟ್ ಯೂನಿಯನ್ ಅಂತ ಇದೆ, ಆ ಸಂಘ ಇದು. ಕಾರವಾರ ಪರ್ಷಿಯನ್ ಬೋಟ್ ಮೀನುಗಾರರ ಸಹಕಾರಿ ಸಂಘ ನಿಯಮಿತ ಬೈತ್ಕೋಲ. ಇದು ಆ್ಯಕ್ಚುಲಿ ನಮ್ಮ KDCC ಬ್ಯಾಂಕಿಂದ 2023ನೇ ಸಾಲಲ್ಲಿ ದ ಬೆಸ್ಟ್ ಸಹಕಾರಿ ಸಂಘ ಅಂತ ಪ್ರಶಸ್ತಿ ಕೂಡ ಪಡ್ಕೊಂಡಿದೆ. ನೋಡಿ, ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಷ್ಟೊಂದು ಒಳ್ಳೆ ನೀಟಾಗಿ ಇದೆ ಎಲ್ಲ ವ್ಯವಸ್ಥೆ. ತುಂಬಾನೇ ಆರಕ್ಷಕ ವ್ಯವಸ್ಥೆ ಇದೆ. ಈ ಜಾತ್ರೆಗೆ ತುಂಬ ಹೊರ ರಾಜ್ಯಗಳಿಂದ ಕೂಡ ಭಕ್ತರು ಬರ್ತಾರೆ. ಕೇವಲ ಅಂದರೆ ಲೋಕಲ್ ಸ್ಥಳೀಯರು ಮಾತ್ರ ಅಲ್ಲದೆ ಹೊರ ರಾಜ್ಯಗಳಿಂದ ಕೂಡ ಭಕ್ತರು ಬರ್ತಾರೆ. ಅಷ್ಟೇ ನಾನು ಅಂದ್ಕೊಂಡಿದ್ದೀನಿ ಉಚಿತವಾಗಿ ಕರ್ಕೊಂಡು ಹೋಗ್ತಾರೆ ಬೋಟಲ್ಲೆಲ್ಲ. ಎಷ್ಟೊಂದು ಬೋಟ್ಗಳಿವೆ. ಅಷ್ಟು ಬೋಟ್ಗಳನ್ನು ಕೂಡ ಇದಕ್ಕೆ ಮೀಸಲಾಗಿರಿಸಿ ಇವತ್ತೊಂದು ದಿನ ನರಸಿಂಹ ದೇವರ ಜಾತ್ರೆ ಕರ್ಕೊಂಡೋಗಿ ವಾಪಸ್ ಕರ್ಕೊಂಡು ಬರ್ತಾರೆ.